ನಾನು ಸೋನ್ ಕ್ರಾಸಿಂದ ನೆಲೋಗಿ ಬರುವಾಗ ಸರ್ ನನಗೆ ಸರಿಗೆ ನಾನು ಭೇಟಿಯಾದೆ. ಸರ್ ಏನು ಮೀಡಿಯಾದವ್ರು ಅಂತ ಕೇಳಿದೆ. ಹೌದ್ರಿ ಅಂದರು. ಯಾವ್ರು ಸರ್ ಅಂದೆ. ಜೇವರ್ಗಿ. ಎಲ್ಲಿ ಹೊಂಟಿದ್ದೀರಿ ಸರ್? ನಾನು ನೆಲೋಗಿ ಗ್ರಾಮಕ್ಕೆ ಹೊಂಟಿದ್ದೀವಿ ರೀ. ಕಿಂಗ್ ಬಲಭೀಮ್ ಅವರಿಗೆ ಕ್ಯಾನ್ಸರಿಂದ ಬಳಲುತ್ತಾರಲ್ಲ ರೀ. ತಾಯಿ ಇಬ್ಬರು ಮಕ್ಕಳು, ಒಬ್ಬ ಮಗನೇ ಡೆತ್ ಆಗ್ಯಾನತ್ತಲ್ಲ ರೀ. ಅದಕ್ಕೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೊಂಟಿದ್ದೇನೆ ರೀ. ನಿಮ್ಮ ಅನಿಸಿಕೆ ಏನಂತ ಕೇಳಿದ್ರಿ. ಸರ್ ಹೇಳ್ರಿ ಸರ್, ಸುಮಾರು ವರ್ಷಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿರ್ತಾರೆ. ಯಾವುದೇ ರೀತಿಯಾದಂಥ ನೆಲೋಗಿ ಗ್ರಾಮಸ್ಥರಿಂದ ಹಾಗೂ ಬೇರೆ ಊರಿಂದ ಗ್ರಾಮಸ್ಥರಿಂದ ಸರ್ ಯಾವುದು ಕುರಿತಿಂದ ಸಹಾಯ ಆಗಿಲ್ಲ. ಯಕ್ಷೋಕರ ನೆಲೋಗಿ ಗ್ರಾಮದಿಂದ ಸಹಾಯ ಆಗಬೇಕಾಗಿತ್ತು ಸರ್. ಅನುಕೂಲಸ್ಥ ಊರದ ರೀ. ಮಾಜಿ ದಿವಂಗತ ಧರ್ಮಸಿಂಗ್ ಸಾಹೇಬ್ರು ಊರು ಅದಾರ. ಈಗ ಅವರು ಈ ಸದ್ದ ಶಾಸಕರು ಅಜಯ್ ಸಿಂಗ್ ಸಾಬ್ರೆ ಇದ್ದಾರೆ. ಸತತ 3 ಬಾರಿ ಶಾಸಕರಾಗಿದ್ದಾರೆ. ಅಲ್ಲಂಪುರ ಪಾಟೀಲ್ ಅವರು ನೆಲವಿಗೆ ಅವರವರೇ ಕೂಡ ಅವ್ರಿಗೆ ಕೂಡ ಹೋಗಿ ಭೇಟಿಯಾಗಿದ್ದಾರಂತೆ. ಇಬ್ಬರು ಮಕ್ಕಳು, ತಾಯಿಯವರು ಭೇಟಿಯಾದರೂ ಮಾಡಿದ್ರು ಯಾವುದೇ ಅಂತ ಅವ್ರ ಕಡೆಯಿಂದ ಧನ ಸಹಾಯ ಆಗಿಲ್ಲ. ಶಾಸಕರು ಕೂಡ ಹೋಗಿ ಕಾಲಿಗೆ ಬಿದ್ದರು ಮಾಡಿದ್ರು, ಅವ್ರ ಕಡೆಯಿಂದನೂ ಸಹಾಯ ಆಗಿಲ್ಲ. ಊರವರು ಸಹಾಯ ಮಾಡ್ಬೋದಿತ್ತು. ನಮ್ಮೂರಾಗ ಅವರು ಸಮಾಜದವರೇ ಆದಂಥ ಬೈಲಪ್ಪ ಗ್ರಾಮಶೇಖ ಅವರು ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಬೇರೆ ಸಮಾಜಗಳು ಅನುಕೂಲಸ್ಥರಿದ್ದಾರೆ. ಸಹಾಯ ಮಾಡ್ಬೋದು. ಯಾವುದೇ ರೀತಿಯಾದಂಥ ಅವ್ರ ಕಡೆ ಗ್ರಾಮಸ್ಥರಿಂದ ಧನ ಸಹಾಯ ಆಗಿಲ್ಲ. 3-4 ವರ್ಷಗಳಿಂದ ಸರ್ ಅವ್ರ ಕಡೆಯಿಂದ ಎಲ್ಲರೂ ಬೈಟ್ ಕೊಡ್ತಾ ಇದ್ದಾರೆ ಸರ್. ಬೈಟ್ ಕೊಟ್ಟರು ಅವರಿಗೆ ಬೈಟ್ ಕೊಟ್ಟವ್ರ ಸುದ್ಯಕ್ಕೆ ಅವ್ರಿಗೆ ಯಾರೂ ₹100 ಹೆಲ್ಪ್ ಕೂಡ ಸಹಾಯ ಮಾಡಿಲ್ಲ. ಪ್ರತಿಯೊಬ್ಬರ ಮೊಬೈಲಿಂದ ಒಂದು ₹100 ಫೋನ್ಪೇ ಮಾಡಿದೆ ಸರ್. ಸುಮಾರು ₹5-6 ಲಕ್ಷ ಅವರಿಗೆ ಧನ ಸಹಾಯ ಹಾಸ್ಪಿಟ್ಲಿಗೆ ಹೆಲ್ಪ್ ಆದ್ರೆ ಸರ್. ದಯವಿಟ್ಟು ನೆಲೋಗಿ ಗ್ರಾಮಸ್ಥರಾಗಲಿ, ಬೇರೆ ಗ್ರಾಮಸ್ಥರಾಗಲಿ, ತಾಲೂಕಿನ ಗ್ರಾಮಸ್ಥರಾಗಲಿ ಸಹಾಯ ಮಾಡಿ ಅವ್ರ ಕುಟುಂಬಕ್ಕೆ ತಾವು ಒಂದು ಬೆನಿಫಿಟ್ ಆಗ್ಬೇಕಂತ ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಲ್ಭೀಮ್ ಅಂತ ಹೇಳ್ರಿ. ನೆಲೋಗಿ ರೀ, ನಮ್ಮ ಊರು ರೀ. ನನಗೆ ಆರಾಮ್ ತಪ್ಪಿ 8 ವರ್ಷ ಆಯ್ತು ರೀ. ಕಿಡ್ನಿ ಫೇಲ್ ಆಗಿ 8 ವರ್ಷನೇ ಡಯಾಲಿಸಿಸ್ ಮಾಡ್ಕೋತ ಹೊಂಟಿದ್ದೇವೆ ರೀ. ನಮ್ಮ ಅಣ್ಣವ್ರಿಗೆ ಭೀ ಹಂಗೆ ಆಯ್ತು ರೀ. ಅವರು ಸರಿ ಹೋಗಿ ಒಂದು 2-3 ವರ್ಷ ಆಯ್ತು ರೀ. ಈಗ ನಮ್ಮ 3 ಮಕ್ಳು ಅವ ರೀ. 3 ಮಕ್ಕಳು. ಈಗ ನಮ್ಮ ಹೆಣ್ಮಕ್ಳು ಹಬ್ಬಕ್ಕೆ ದುಡ್ಯಾಕ ರೀ. 2 ಎಕರೆ ಹೊಲ ಇತ್ತು. 2 ಎಕರೆ ಹೊಲನೂ ಮಾರೀವಿ ರೀ. ಇದ್ರ ಸಂಬಂಧ ರೀ ಭಾಳ ಕಷ್ಟ ಅದ ರೀ ಸರ್ ನಮ್ಗೆ. ಸರ್, ಇಲ್ಲಿ ಧರ್ಮಸಿಂಗನ ಹುಟ್ಟೂರ ಚೀಫ್ ಮಿನಿಸ್ಟರ್ ಇದ್ದಾರೆ ಸರ್. ಅವ್ರಿಂದ ಏನು ನಿಮ್ಗೆ ಹೆಲ್ಪ್ ಆಗಿಲ್ಲ ರೀ ಅಜಯ್ ಸಿಂಗ್ ಸರ್? ಅವ್ರು 2-3 ಬಾರಿ ಭೇಟಿ ಆದ್ರೂ ಭೀ ನಮಗೇನು ಹೆಲ್ಪೇ ಮಾಡಿಲ್ಲ ರೀ ಒಟ್ಟೆ ಅಜಯ್ ಸಿಂಗ್ ಸಾಬ್ರು. ಮತ್ತು ಪ್ರಭು ಗುಡಿ ಎಲ್ಲಿ ಭೇಟಿ ಆಗಿದ್ದೀರಿ ನೀವು? ಗುಲ್ಬರ್ಗದಾಗ ಭೇಟಿ ಆಗಿವ್ರಿ ಸರ್. ಗುಲ್ಬರ್ಗದಾಗ ಎಲ್ಲಿ? ಅಲ್ಲಿ ಇದು ಸರ್ಕಾರದ ಹಾಕೋನಿ ಮುಂದೆ ನಮ್ಮ ಮಮ್ಮಿಯವ್ರು ಕಾಲು ಬಿದ್ದಾರ್ರಿ. ಅವ್ರಿಗೆ ಕಾಲು ಬಿದ್ದರೆ ಅವ್ರು ತಳಕ್ ಭೀ ನೋಡಿಲ್ರಿ. ಅಷ್ಟು ಕೇರೆ ಮಾಡಿಲ್ರಿ ಅವರು ಅಜಯ್ ಸಿಂಗ್ ಸಾಬ್ರು. ಅವರು ಮಾಡಿಲ್ಲ. ₹1 ಸಹಾಯ ಇಲ್ರಿ ಸರ್. 8 ವರ್ಷ ಆಯ್ತು ನಮ್ಮ ಡಯಾಲಿಸಿಸ್ ನಡೆದು. ನಮ್ದೇ 2 ಎಕರೆ ಹೊಲನೇ ಮಾರೀವ್ರಿ ಸರ್. ಯಾರು ಸಹಾಯನೂ ಮಾಡಿಲ್ರಿ ನಮ್ಗೆ. ಡಯಾಲಿಸಿಸ್ ಆಗಿ ಇದು ಹಿಂಗೆ ಕಿಡ್ನಿ ಫೇಲ್ ಆಗಿ ನಿಮ್ಮ ಅಣ್ಣರೊಬ್ಬರು ತೀರ್ಕೊಂಡ್ರಂತ? ಹ್ಞೂ ರೀ. ಅವ್ರೊಬ್ಬರು ಸರಿ ಹೋಗ್ಯಾರ್ರಿ. ಹಿಂಗೆ ಆಗಿ ಅವ್ರಿಗೆ ಸರಿ ಹೋಗ್ಯಾರ್ರಿ. ಈಗ ನಮ್ಮ ತಾಯಿಯರಿಗೆ ಭೀ ಹಂಗೆ ಆಗ್ಯದ್ರಿ. ಈಗ ನಾವು ಇಬ್ಬರು ಇವ್ರಿ ಮನ್ಯಾಗ ಡಯಾಲಿಸಿಸ್ ಪೇಷಂಟ್ ಹೋಗ್ರಿ. ಅಂದ್ರೆ ಅಲ್ಲಂಪರ್ಬೂರು ಇದೇ ಊರಲ್ರಿ? ಹ್ಞೂ ಇದೇ ಊರವ್ರಿ ಅವರು. ಅವರು ನಿಮಗೇನು ಸಹಾಯ ಮಾಡಿಲ್ಲ? ಸಹಾಯ ಮಾಡಿಲ್ರಿ ಅವ್ರು. ಯಾರು ನಿಮಗೆ ಯಾರು ಇವ್ರ ಬಲ್ಲಿ ಹೋರಿ ಮಾಡ್ರಿ ಅಂತ ಯಾರು ನಿಮ್ಗೆ ಹೇಳಿಲ್ಲ? ಯಾರು ಏನು ಹೇಳಿಲ್ರಿ ಸರ್. ಊರನ್ ಮಂದಿನ ಯಾರು ಹೆಲ್ಪ್ ಮಾಡಿಲ್ಲ? ಯಾರು ಹೆಲ್ಪ್ ಮಾಡಿಲ್ರಿ. ದುನಿಯದ ಆಸ್ತಿ ಅಂತ ಸಿದ್ದೋರು ಬಹಳಷ್ಟು ಜನ ಇಲ್ಲಿ. ಇಲ್ಲಿ ನೆಲೋಗಿ ಅಂದ್ರೆ ಬಹಳ ಫೇಮಸ್. ಅದರಲ್ಲಿ ನೀವು ಈ ಥರ ಮಾತಾಡ್ತೀರಂದ್ರೆ ಹೆಂಗೆ? ನಿಮ್ಗೆ ಯಾರು ಹೆಲ್ಪ್ ಮಾಡಿಲ್ವಾ? ಮಾಡಿಲ್ಲ ಸರ್. ಯಾರು ಹೆಲ್ಪ್ ಮಾಡಿಲ್ಲ. ಯಾರು ಹೆಲ್ಪ್ ಮಾಡಿಲ್ಲ? ಮಾಡಿಲ್ರಿ. 3 ಮಕ್ಳು ಅವರಿ. ಗೌರ್ಮೆಂಟ್ಗೆ ಹೋಗ್ತಾರ್ರಿ. ಭಾಳ ಹೆರಾಣ ಸರ್. ಅವ್ರು ಹೆಣ್ಮಕ್ಳು ಒಬ್ಬರೇ ದುಡ್ಯಾರ್ರಿ. ಎಷ್ಟು ಮಂದಿ ಮಕ್ಕಳು? 3 ಮಂದಿ ಅರಾರಿ. 3 ಮಂದಿ. ಹ್ಞೂ ರೀ. ಸ್ಕೂಲಿಗೆ ಹೋಗ್ಯಾರ ಇಬ್ಬರು. ಒಬ್ಬ ಇಲ್ಲನ ರೀ. ಈಗ ಕಿಡ್ನಿ ಫೇಲ್ ಆಗಿದೆ, ನಿಮ್ಮ ತಾಯಿಗೂ ಫೇಲ್ ಆಗಿದೆ, ನಿಮಗೂ ಫೇಲ್ ಆಗಿದೆ. 8 ದಿನ ವಾರಕ್ಕೊಮ್ಮೆ ಹೋಗಿ ಡಯಾಲಿಸಿಸ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ ನೀವು ಹ್ಯಾಂಗೆ ನಡೀತದೆ ಮನೆ? ಭಾಳ ಹೇರಾಣ ಅದ ಸರ್. ಅದು ನಮ್ಮ ಹೆಣ್ಮಕ್ಳು ಒಬ್ಬರು ಹೋಗ್ತಾರ್ರಿ. ನಮ್ಮ ಬಾಬಾರಿ ಭೀ ವಯಸ್ಸಾಗ್ಯಾರಿ. ಅವರು ಒಂದು ಸ್ವಲ್ಪ ಹೋಗ್ತಾರ್ರಿ ಒಂದೊಂದು ದಿನ. ಭಾಳ ಪರಿಸ್ಥಿತಿ ಭಾಳ ಹೇರಾಣ ಅದ ಸರ್. ಏನು ರೇಖಾ ಅದ ಸರ್. ರೇಖಾ, ನೀವು ಸಾಲಿ ಕಲ್ತಿಲ್ಲಮ್ಮ? ಇಲ್ರಿ, ಕಲ್ತಿಲ್ರಿ. ಸಾಲಿ ಕಲ್ತಿಲ್ಲ. ಈಗ ನೀವು ಹೊಲದಲ್ಲಿ ದುಡ್ದು ಬಂದು? ವಾರದಾಗ 2 ಸಲ ಡಯಾಲಿಸಿಸ್ಗೆ ಹೋಗ್ಬೇಕ್ರಿ. ಅವ್ರ ಸಂಗಾಟ್ರಿ ಹೊಲಕ್ಕೆ ಹೋಗ್ಬೇಕ್ರಿ. ವಾರದಾಗ 4 ದಿನ ಹೊಲಕ್ಕೆ ಹೋಗೋದ್ರಿ. 2 ಸಲ ಅವ್ರ ದವಾಖಾನಿಗೆ ಹೋಗೋದ್ರಿ. 5-6 ಜೀವನ ಆತವ್ರಿ. ₹200 ಕೂಲಿ ಮೇಗೆ ಮಾಡ್ಬೇಕು ನೋಡ್ರಿ. ಹಂಗ್ರಿ ₹200 ಮೇಲೆ ಪೂರಿ ನಿಮ್ಮ ಮನೆ ಎಷ್ಟು ಮಂದಿ ಇದ್ರಿ ಮನ್ಯಾಗ? ನಮ್ಮ ಮನ್ಯಾಗ ರೀ 5 ಮಂದಿ 6 ಮಂದಿ ಆತೇವ್ರಿ. 7 ಜನ ಆತೀವ್ರಿ. 7 ಜನ. ₹200? ₹200 ಕೂಲಿ ರೀ. ₹200 ಚೀಲಿ ನಿಮಗೆ. ಅಂದ್ರೆ ಹೊಲಕ್ಕೆ ಅಂದ್ರೆ ಏನು ಹೊಲ್ದಾಗ ಕೆಲಸ ಮಾಡ್ತೀರಮ್ಮ? ಹೊಲ್ದಾಗ ಇದೇ ಕಸ ತೆಗಿಯೋದ್ರಿ, ಹತ್ತಿ ಬಿಡ್ಸೋದ್ರಿ, ಇದೇ ಮಾಡ್ತೀವ್ರಿ. ಒಂದು ದಿನಕ್ಕೆ ಎಷ್ಟು ₹200 ಕೊಡ್ತಾರ್ರಿ? 200 ಕೊಡ್ತಾರೆ. 200 ಕೊಡ್ತಾರೆ. ವಾರಕ್ಕೊಂದು ಸಲ ಇವ್ರು ಡಯಾಲಿಸಿಸ್ ಹೋಗ್ತಾರೆ? ವಾರದಾಗ 2 ಸಲ ಹೋಗ್ಬೇಕ್ರಿ ಅವ್ರ ಕೂಡ ರೀ. ಎಷ್ಟು ಖರ್ಚು ಬರ್ತಾರೆ ಒಂದು ಸಲ ನೀವು ಹೋದ್ರೆ ದವಾಖಾನೆ? ಹೋದ್ರಂದ್ರೆ 1000, 1500, 2000 ಬರ್ತಾರೆ ಸರ್. 2000. ನೀವೇನು ಕೆಲಸ ಮಾಡ್ತೀರಿ ಕಾಕ? ನಾವು ಇಲ್ಲಿ ಅಡಿಗಿಡ ಮಾಡ್ತೀವಿ. ನಿಮ್ಮಂತ ರೈತರ ಹೊಲ್ದಾಗ ರೀ. ಆಲಿಗಿಡ? ರೈತರ ಹೊಲ್ದಾಗ ಕೆಲಸಕ್ಕೆ ರೀ. ಕೆಲಸಕ್ಕೆ. ಅದು ದುಡಿಮೆ. ಅದು ಮಾಡಿ
ನೀವೇನು ಮಾಡ್ತೀರಮ್ಮ? ನೀವೇನು ಕೆಲಸನೂ ಇಲ್ಲ ನಿಮ್ಮದು? ನಾವು ಕೆಲ್ಸಕ್ಕೆ ಹೋಗ್ತಿದ್ದೇವ್ರಿ. ಈಗೆಲ್ಲ ನಮ್ಮದು ಕುಂತೀವ್ರಿ ನಾವು. ಹಾಂ ರೀ. ಮಕ್ಳಿಗಾಗೆ ರಗಡ್ ಆಗಿತ್ತು ರೀ. ಅವ್ರಿಗೆ 2 ಮಕ್ಕಳಿಗೆ ಕಿಡ್ನಿ ಫೇಲ್ ಆಗ್ಯಾವತ್ತೆ. ಅದ್ರಾಗೆ ಒದ್ದಾಡ್ಕೊತ ಹೊಂಟಿದ್ದೇವ್ರಿ. ಹೊಲ ಇತ್ತು, ಹೊಲ ಮಾರಿದೇವ್ರಿ. ಮನೆ ಮುಂದೆ ಎತ್ತು ಮಾರೀವ್ರಿ. ಎಲ್ಲ ದನ ಕರ ಮಾರಿ ಪೂರಾ ಬೈಲಿಗೆ ನಿಂತೀವ್ರಿ ನಾವು. ಈಗ ಏನೂ ಇಲ್ರಿ ನಮ್ಮದು. ಅವ್ರಿಗೆ ಆಗ್ಯದ ನಟ್ಲೆ ನಮಗೂ ಅದೇ ಬಂದದ್ರಿ. ಇಲ್ಲಿ ಊರನ್ನೋರು ಯಾರು ನಿಮಗೆ ಇಲ್ಲಿ? ಯಾರು ಸಹಾಯ ಆಗಿಲ್ರಿ, ಯಾರೂ ಇಲ್ರಿ ನಮ್ಮ ಪ್ರತ್ಯೇಕ. ಊರನ ಜನನೇ ಇಲ್ರಿ ನಮಗೆ. ನಾವು ಅದೇ ರೊಟ್ಟಿ ಇಲ್ಲೇ ದುಡಿಯೋದು, ಹೊಟ್ಟೆ ಗುಣ ನಡೆದೈತ್ರಿ. ಅದ್ರ ತಗೊಳ್ಬೇಕ್ರಿ. ಯಾರು ಸಹಾಯ ಆಗಿಲ್ರಿ. ಅವ ಅದು ನಿಮ್ಮ ಸತ್ತಾನಲ್ರಿ, ಅವ ದೊಡ್ಡ ಹಿರಿಮ್ಯಾಗ ಏನ್ರಿ? ಹಿರಿ ಮಗ ರೀ ಅವ್ನ ಮಕ್ಕಳು ಇಲ್ಲ ರೀ? ಅವನು ಸಾಲಿಗೆ ಹೋಗ್ಯಾರ. ಅವ್ರ ಮಿಸ್ಸಸ್ ಅವ್ರ ಮನೆಯವರು ಅವರು ಕೆಲ್ಸಕ್ಕೆ ಹೋಗ್ಯಾರ. ಅವ್ರು ನಿಂಬಲ್ಲೇ ಇರ್ತಾರಮ್ಮ? ಹ್ಞೂ ಇಲ್ಲೇ ಇರ್ತಾರೆ. ನಿಂಬಲ್ಲೇ ಇರ್ತಾರೆ. ಹ್ಞೂ ರೀ. ಅವರು ಕೆಲ್ಸಕ್ಕೆ ಹೋದ್ರೆ ಮತ್ತು ಅವ್ರು ದುಡಿದ್ರೆ ಹೊಟ್ಟೆ ತುಂಬ್ತಾರೆ. ನಮ್ಮ ಹೆಸರು ಅನಿಲ್ ಕುಮಾರ್ ಬುದ್ಧ ಅಂತ ಸರ್. ನಾವು ಸುಮಾರು 2-3 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ಅವ್ರು ಅಣ್ಣವರು ತಿರ್ಕೊಂಡು ಮಾಡ್ಕೊಂಡು ಹೋಗ್ಮಕ್ಕ ಮತ್ತು ಅವ್ರಿಗೂ ಅದೇ ಕಾಯಿಲೆ ಬಂದು ಮಾಡಿ ಈಗ ದುಡ್ಡು ತಂದು ಹಾಕೋರು ಇಲ್ಲ ಸರ್. ಅವರಿಗೆ ಎಲ್ಲರೂ 3-4 ವರ್ಷ ನಾವು ನೋಡಿತೀವಿ ಸರ್. ವೀಡಿಯೋ ಮಾಡೋದು, ಬಿಲ್ಡಪ್ ತೊಗೊಳೋದು ಮಾಡೋದು ಇದೇ ಮಾಡ್ತಾರೆ ಸರ್. ಸಹಾಯ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಇಷ್ಟೆಲ್ಲ ಅನುಕೂಲ ಊರಿದ್ರು, CM ಊರಿದ್ರು, ಈ ಊರಾಗ 2 MLA ಇದ್ರು, ಯಾರೂ ಸಹಾಯ ಮಾಡ್ತಾಯಿಲ್ಲ. ಎಲ್ಲರೂ ನಮ್ಮ ಊರಾಗ ಆಲ್ಮೋಸ್ಟ್ ಅಲ್ಲ 100 ಎಕರೆದವ್ರು, 50 ಎಕರೆದವರು, 20 ಎಕರೆದವರು ಜಮೀನ್ದವ್ರು ಯಾವ್ದು ಸರ್ ಅನುಕೂಲ ತೊಗೊಳೋದ್ರಿ. ಈಗ ಪ್ರತಿಯೊಬ್ಬರು ಒಂದು ಫೋನ್ಪೇನಿಂದ ಸರ್ 100 ರೂಪಾಯಿ ಜಮಾ ಮಾಡಿದ್ರೆ ಸರ್, ಅವ್ರು ಲಕ್ಷಗಟ್ಟಲೆ ಜಮಾ ಆಗ್ತದೆ ಸರ್. ಸಹಾಯ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಸರ್. ದಯವಿಟ್ಟು ಸಹಾಯ ಮಾಡ್ಬೇಕು ಸರ್. ಬಡ ಜನರಿಗೆ ಸಹಾಯ ಮಾಡಕ್ಕೆ ಇಲ್ಲಿಕಂದ್ರೆ ಕುಸು ಎದು ಸತ್ತು ಹೋಗ್ಬಿಡ್ತಾರೆ ಸರ್. ಕರ್ನಾಟಕ ಚೀಫ್ ಮಿನಿಸ್ಟರ್ ದಿವಂಗತ ಧರ್ಮಸಿಂಗ್ ಊರು ಸರ್. ಇದು ಊರು ದೊಡ್ಡ ಹೆಸರಾದಂಥ ಊರು. ಇಂಥಲ್ಲಿ ಈ ರೀತಿ ಅಂದರೆ ಹೆಂಗ್ರಿ ಸರ್? ಯಾರು ಸಹಾಯ ಯಾಕೆ ಸರ್? ನಮ್ಮ ಊರಾಗ 2 MLA ಅವರು ಸರ್ ಸಹಾಯ ಮಾಡ್ಬೇಕು ಸರ್. ಅವ್ರು ಸಹಾಯ ಮಾಡಲಿಲ್ಲ. ಅವ್ರ ಹತ್ರ ಹೋಗಿ ಕೈಕಾಲು ಬಿದ್ದು ಮಾಡಿ ನಾವೆಲ್ಲ ಹಿಂಗೆ ರೋಗದಿಂದ ನಡೆಸ್ತಿದ್ದೀವಿ ಅಂತ ಹೋಗಿ ಕೈಕಾಲು ಬಿದ್ದು ಸರ್ ಅವ್ರು ಯಾರು ಸಹಾಯ ಮಾಡ್ಲತ್ತಾರೆ ಸರ್. ಈಗ ನಿಮ್ಮ ಹತ್ರನೇ ಅವ್ರು ಕಷ್ಟ ಹೇಳ್ಕೊಂಡ್ರಿ. ಸಾರ್ವಜನಿಕರೇ ಬೇಡ ಊರಾಗ ಗೌಡ್ರು ಕುಳ್ಕೊಂಡ್ರೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸರ್. ಎಲ್ಲ 3-4 ವರ್ಷ ಐತ್ರಿ ಸರ್. ಅವರೆಲ್ಲ ವೀಡಿಯೋ ಮಾಡಿ ಬೈಟ್ ಕುಳ್ತಾರ ಮಾಡ್ತಾರೆ. ಯಾರೂ ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ ಸರ್. ಈಗ ಅವ್ರು ಕೂಲಿ ಮಾಡಿ ಮಕ್ಕಳಿಗೆ ಗಂಡದರಿಗೆ ಸಲ್ಬೇಕಾದ್ರೆ ಭಾಳ ಹೆರಣ ಆಗತ್ತಾರೆ ಸರ್. ಎಲ್ಲ ಕಡೆಗೆ ಎಲ್ಲ ರೀಲ್ಸ್ ಮಾಡ್ತಾರೆ ಸರ್. ಅವ್ರ ಕಡೆಯಿಂದ ಹೋಗಿ ಅದು ವೀಡಿಯೋ ಮಾಡಿ ಅದು ಮಾಡಿ ಪಬ್ಲಿಸಿಟಿನೂ ಮಾಡ್ಯಾರ ಸರ್. ಅವ್ರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಸೌಕರ್ಯ ಸಿಕ್ಕಿಲ್ಲ ಸರ್. ಅಂದರೆ ರೀಲ್ಸ್ ಮಾಡಿ ವಾಟ್ಸಪ್ಪಲ್ಲಿ ಬಿಟ್ಟಿಲ್ಲ, ಅದರಲ್ಲಿ ಏನು ಸಹಾಯ ಸಿಕ್ಕಿಲ್ಲ ಸರ್? ಯಾವುದು ಸಹಾಯ ಸಿಕ್ಕಿಲ್ಲ ಸರ್. 10-15 ಸಾವಿರ ಆಗ್ಯದ್ರಿ ಅಷ್ಟೇ ಸರ್. ಸರ್ ಯಕ್ಷೋಕ ಸರ್ ನಮ್ಮ ನೆಲವಿನೇ ರಾಜಕೀಯ ಹೊರದಾರ ಸರ್. ನಮ್ಮ ಕಮನ್ ದಾಟಿ ವಿಷಯ ಹೋಗೇ ಬರ್ತಾರೆ ಸರ್. ಅನುಕೂಲಸ್ಥ ಹೊರದಾರ ಸರ್. ಸರ್, ಇಂಥ ದೊಡ್ಡ ಊರು ನಿಮ್ಮ ಚೀಫ್ ಮಿನಿಸ್ಟರ್ ದಿವಂಗತ ಧರ್ಮಸಿಂಗ್ ಚೀಫ್ ಮಿನಿಸ್ಟರ್ ಊರು ಸರ್. ಈ ರೀತಿ ನೀವು ಬೇಡೋದು ತಪ್ಪಲ್ಲ ಅವ್ರು ಸರ್. ಒಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಹೆಂಗೆ ಸರ್? ಈ ರೀತಿ ಬೇಡ್ತಾರಲ್ಲ ವಾಟ್ಸಪ್ನಲ್ಲಿ, ಅವರೇ ದೊಡ್ಡ ಸಹಾಯ ಮಾಡ್ಬೋದಲ್ಲ? ಮಾಡ್ಬೋದಲ್ಲ ಸರ್. ಯಾಕಂದ್ರೆ ತಾಲೂಕು ಶಾಸಕರು ಅದಾರ ಸರ್. ಮಾಜಿ ಧರ್ಮಸಿಂಗ್ರು ಊರದಾರ ಸರ್. ಅಲ್ಲಂ ಪ್ರಭು ಪಾಟೀಲ್ ಅವ್ರು ಊರದಾರಿ. ನಮ್ಮಲ್ಲಿ ಅವ್ರ ಸಮಾಜದಾಗ ಒಬ್ಬ ಗ್ರಾಮಸೇವಕ ಬೈಲಪ್ಪ ಗ್ರಾಮಸೇವಕ ತಿಳಿಸಿದ್ರೆ ಅವನು ಅನುಕೂಲಿಸ್ತದ ಸರ್. ಯಾರ ನಡ್ಬೇಕು ಅವ್ರಿಗೆ ಯಾರೇ ಸಹಾಯ ಮಾಡ್ತೀನಿ ಭೇಟಿ ಮಾಡಿಸ್ತೀನಿ ಅಂತ ಯಾರು ಹೇಳಿದ್ರಂತಲ್ಲ? ಯಾರು ಬಂದಿಲ್ಲ ಸರ್. ಒಟ್ಟೆ ಯಾರು ಬಂದಿಲ್ಲ ಸರ್. 8 ದಿನಕ್ಕೂ 10 ದಿನಕ್ಕೂ ಎಲ್ಲರೂ ವೀಡಿಯೋ ಮಾಡಿ ಬಿಡೋದರಿಗೆ ಸಮಯ ಕಲಿತಾರೆ ಸರ್. ಯಾರೂ ಸಹಾಯ ಮಾಡೋಕ್ಕೆ ಬಂದಿಲ್ಲ ಸರ್. ಅವ್ರು ಇವ್ರು ಕೂಡ ವೀಡಿಯೋ ಮಾಡಿ ಬೈಟ್ ತೊಗೊಂಡು ಬಿಲ್ಡಪ್ ತೊಗೊಂಡಿರೋ ಸರ್. ಇವ್ರು ಸಹಾಯ ಮಾಡಿದ್ರೆ ಅವರು ಹೆಲ್ಪ್ ಆಗ್ತೈತೆ ಸರ್. ಯಾರು ಕೂಡ ಯಾರು ಸಹಾಯ ಮಾಡಿರ್ತಾರೆ ಇವ್ರಿಗೆ ಸರ್. ಅನುಕೂಲ ಇರೋದು ಸರ್. ಅವ್ರ ಸಮಾಜದಾಗೂ ಅನುಕೂಲಸ್ಥರು ಅದಾರ ಸರ್. ಬೇರೆ ಸಮಾಜದಾಗೂ ಅನುಕೂಲಸ್ಥರು ಅದಾರ ಸರ್. ದೊಡ್ಡ ಊರು ಅದಾರ ಸರ್. ಸುಮಾರು 5-6 ಸಾವಿರ ಊಟಿನ ಊರು ಅದಾರ ಸರ್. ಅವರೆಲ್ಲರೂ ಸುಮಾರು ಒಂದು ಫೋನ್ಪೇನಿಂದ 100 ರೂಪಾಯಿ ಜಮಾ ಮಾಡಿದ್ರೆ ಸರ್, ಒಂದು 2-3 ಲಕ್ಷ ರೂಪಾಯಿ ಜಮಾ ಆಗ್ತೈತೆ ಸರ್. ಯಾರು ಕೂಡ ಹೆಲ್ಪ್ ಮಾಡಿ ಸರ್ ಇವ್ರಿಗೆ. ಆಯಿತು, ಇಂಥ ಬಡ ಜನರಿಗೆ ಸಹಾಯ ಮಾಡೋಕೆ ಯಾರು ಮುಂದೆ ಬರಂಗಿಲ್ಲ ಸರ್. ಹಿಂಗೆಲ್ಲ ಕುಡಿದು ತಿಂದು ಹಾಳು ಮಾಡ್ತಾರೆ ಸರ್. ಪುನಃ ಇಂಥವ್ರೆಲ್ಲ ಸಹಾಯ ಮಾಡಲ್ಲಂಗಿಲ್ಲ. ಮಾಡ್ಬೇಕ್ರಿ ಸರ್. ಪುಣ್ಯ ತರ್ತಾರೆ ಸರ್. ನಮ್ಮ ಕೈಲಿ ಮತ್ತೆ ಏನಾದರೂ ಸಹಾಯ ಮಾಡ್ಕೊಂಡು ಹೇಳ್ರಿ ಸರ್. ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಂತ ಸರ್. ಏನು ಸರ್? ನಮ್ಮ ಕೈಲಿ ಆದಷ್ಟು ಏನು ಸಹಾಯ ಮಾಡೋದು ಹೇಳ್ರಿ ಸರ್. ನಾವೇನು ಸಹಾಯ ನಾವು 5-6 ಎಕರೆ ಜಮೀನ್ದವ್ರು ನಾವು. ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋದ್ರೆ ಮಾಡೋಣ ಸರ್. ನೀವು ಕರೆದಿದ್ದೀರ ಮಾಡಿರ ನಿಮ್ಮ ಅನಿಸಿಕೆ ಹೇಳ್ರಿ ಅಂದಿರಿ. ಎಷ್ಟು ತಿಳಿತಾ ಮಾತಾಡಿ ಸರ್. ಅದು ಮಾತಲ್ಲ ಸರ್. ನೀವೇ ನಿಂದ್ರಿಸಿ ನಾನು ಮಾತಾಡಿರಿ ಸರ್. ತುಂಬ ಧನ್ಯವಾದ. ನಾನು ಹೊಂಟಿದ್ದ ನೀವೆಲ್ಲಿ ಮೀಡಿಯಾದವ್ರು ಅಂತ ಮಾತಾಡಿರಿ. ಆ ಮಾತಾಡೋ ಸಲುವಾಗಿ ನಿಮ್ಗೆ ಫೋನ್ ಮಾಡಿ ಕರಿಬೇಕಾಯ್ತು ಸರ್. ಅದಕ್ಕಿಲ್ಲದಿಲ್ಲ ರೀ. ನೋಡಿ, ಎಲ್ಲರೂ ನೋಡಿ, ಒಂದು ಕೈಲಿಂದ ತಾಳಿ ಆಗೋದಿಲ್ಲ, ಚಪ್ಪಾಳೆ ಆಗೋಲ್ಲ. ಅಷ್ಟು ಮಂದಿ ಕೈ ಕೂಡ ಸರ್ ನೋಡ್ರಿ. ಈಗ ಅವ್ರ ಪರಿಸ್ಥಿತಿ ನಾ ನೋಡೋಕ್ಕಾಗದೇನೆ ಸರ್. 5,100 ರೂಪಾಯಿ ಕೊಡ್ತೀನಿ ಸರ್. ಯಾಕೆ ಅವ್ರ ಕುಟುಂಬ ಪರಿಸ್ಥಿತಿ ಅನಾರೋಗ್ಯದಿಂದ ಬಳೋದು ನೋಡಲಾರ್ದೆ ಸರ್. ನನ್ನ ಕೈಲಿ ಆದಷ್ಟು ನಾನು ತಾಕತ್ ಮೇಲೆ 5,100 ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್. ನೀವು ಬಂದಿದ್ದಕ್ಕೆಲ್ಲ ಮಾತಾಡಿದ್ದಕ್ಕೆ ತುಂಬ ಒಳ್ಳೇದು ಮಾಡಿ ನಿಮಗೆ. ಇದೇ ಥರ ಮುಂದೆ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಸಹಾಯ ಮಾಡಿದ್ರೆ ನಿಮಗೆ ಕೈಲಾದಷ್ಟು ಅವರಿಗೆ ಸುಮಾರು ನಮ್ಮಲ್ಲಿ ಎಲ್ಲ ಅನುಕೂಲಸ್ಥರು ಜನ ಆದ್ರೆ ಸರ್ ಸಹಾಯ ಮಾಡಬೇಕು ಸರ್. ಅವ್ರ ಮನಸ್ಸಿಗೆ ಏನಾದ್ರು ನಾವು ಹೆಂಗೆ ಬರುತ್ತೆ ಸರ್. ನಮ್ಮ ಕೈಲಿ ಆದ್ರೆ ಸಹಾಯ ನಾವು ಮಾಡೋಣ ಸರ್. ಈಗ
ಅವರಿಗೆ 5,000 ರೂಪಾಯಿಯನ್ನು ದೀನಿಗೆ ಕೊಡ್ತಾ ಇದ್ದಾರೆ. ಆ ಬಡವರಿಗೆ ಸ್ವೀಕರಿಸಬೇಕಂತ ಹೇಳಿ ಅವರು 5,000 ರೂಪಾಯಿ ಕೊಟ್ಟಾರೆ, ಅವ್ರಿಗೆ ಧನ್ಯವಾದಗಳು. ನಮ್ಮ ಪರಿಸ್ಥಿತಿಗೆ ನೋಡ್ಲಾರಕ್ಕೆ ಅವ್ರು 5,000 ರೂಪಾಯಿ ಕೊಟ್ಟಾರ್ರಿ. ಎಲ್ಲರೂ ಸಹಾಯ ಮಾಡಿರಿ, ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ನನ್ನ ನಂಬರ್ ಅದು ಸಹಾಯ ನಾವು ಮಾಡೀವಿ. ನಮ್ಮ ಊರಿನ ಗ್ರಾಮಸ್ಥರು ಕೂಡ ಅಲ್ಪ ಸಹಾಯ ಮಾಡಿ ಅವ್ರಿಗೆ ಅವರು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಕಿಸಿದ್ರೆ ಅವರು ಜೀವನ ನಡೆಸ್ತಾರೆ ಎಲ್ಲರಿಗೂ ನಾವು ನಂತಿಸಿಕೊಳ್ತೀವಿ. ಥ್ಯಾಂಕ್ ಯು. ಅನಿಲ್ ಕುಮಾರ್ ಮುಚ್ಕೊಂಡಿ ಅವರು ಇವತ್ತಿಲ್ಲಿ ನನಗೆ ದಾರಿಯಲ್ಲಿ ಸಿಕ್ಕಿದಾಗ ಅವರೇ ನನಗೆ ಕೇಳಿದರು, ಸರ್ ಎಲ್ಲಿ ನಡೆದಿರ ಸರ್? ಮೀಡಿಯಾದ ಹೌದು ಸರ್, ಇಂಥ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಸರ್. ಸರ್ ನೀವು ಚೆನ್ನಾಗಿ ಮಾತಾಡಿದಿರ. ಅವರ ತಮ್ಮೆಯಿಂದ ಒಂದು 5,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಮಹನರಿಗೆ ತುಂಬ ತುಂಬ ಧನ್ಯವಾದಗಳು. ಅವ್ರಿಗೆ ಧನ್ಯವಾದಗಳು. 5,000 ರೂಪಾಯಿ ಕೊಟ್ಟಿದ್ದಾರೆ ಸರ್. 5,000 ರೂಪಾಯಿ ಸ್ಕ್ಯಾನರ್ ಹಾಕ್ಯಾರ.